ಅದನ್ನೆಲ್ಲ ಬಿಟ್ಟು ಟಿವಿಲಿ ಪೂಜೆ ಮಾಡ್ತಾನೆ ಭಜನೆ ಮಾಡ್ತಾನೆ ಅಂತ ತೋರಿಸ್ತಾ ಇದಾರೆ. ಇನ್ನೇನು ಅವ್ನು ಮಾಡೋ ಕೊಲೆ ಅತ್ಯಾಚಾರ ಅನಾಚಾರನ ತೋರ್ಸ್ಬೇಕಿತ್ತ. ಈ ದಿನಚರಿ ಪ್ರೋಗ್ರಾಮ್ ಸುಳ್ಳು ಕಣ್ರಿ. ಸದ್ಯಕ್ಕೆ ಇತ್ತೀಚೆಗೆ ಎಲ್ಲರೂ ತಮ್ಮ ದಿನಚರಿನ ಶೂಟ್ ಮಾಡಿ ಟಿವಿನಲ್ಲಿ ಟೆಲಿಕಾಸ್ಟ್ ಮಾಡ್ಕೊತಾ ಇದ್ದಾರೆ. ನೀವು ಯಾಕೆ ನಿಮ್ಮ ದಿನಚರಿನ ಶೂಟ್ ಮಾಡ್ಕೊಂಡು ಟಿವಿ ಟೆಲಿಕಾಸ್ಟ್ ಮಾಡಬಾರ್ದು? ಆ ನಿಮ್ಮ ಅಗೇನೆಸ್ಟ್ ರಾಜೇಶ್ವರಿ ಅವರ ದಿನಚರಿನ ಶೂಟ್ ಮಾಡಿಕೊಂಡು ಟಿವಿ ಟೆಲಿಕಾಸ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಆ ಕೆಲಸ ಮಾಡಬೇಕು. ಆಗ ಜನ ಎಲ್ಲ ಮುಗಿಬಿದ್ದು ನಿಮಗೆ ವೋಟ್ ಹಾಕ್ತಾರೆ. ಯು ಆರ್ ರಿಯಲಿ ಬ್ರೈಟ್. ನಿನ್ನ ಹೆಡ್ಡು 1000 ಕ್ಯಾಂಡಲ್ಸ್ ಬಲ್ಬ್ಗಿಂತ ಬ್ರೈಟ್. ಬಿದ್ರೆ ಗಾಡ್ ಹೊಡೆದೇ ಹೋಗುತ್ತೆ. ನೆಗೆಟಿವ್ ಆಗಿ ಮಾತಾಡ್ಬೇಡಿ. ಹೊಳಿ ಅಂದ್ರೆ ನಮ್ಮ ಜಾಜಿ ಅವ್ರ ದಿನಚರಿ ಏನು ಗೊತ್ತಾ? ಬೆಳಿಗ್ಗೆ ಹೇಳ್ತಾರೆ ಗಂಡ ಮುಖನೇ ತೋರ್ಸ್ತಾರೆ, ಕೊಡ್ತಾರೆ, ಮೋರಿ ಬಾಟ್ತಾರೆ, ಮೈಕ್ ಸಿಕ್ಕಿದ್ರೆ ಭಾಷಣ ಮಾಡ್ತಾರೆ, ಹಾಲು ಓದಿಸ್ಕೊಳ್ತಾರೆ, ಟೊಮೆಟೊದಲ್ಲಿ ಹೊಡ್ಸ್ಕೊಳ್ತಾರೆ, ರಾತ್ರಿ ಮದುವೆಗೆ ಮಾತ್ರ ಮನೆಗೆ ಬರ್ತಾರೆ. ನಾನು ಹಾಗಲ್ಲ ಅಂತ ತೋರ್ಸೋದಕ್ಕೆ ನಾನು ದಿನಚರಿನ ಶೂಟ್ ಮಾಡ್ತೀನಿ. ವಿಟ್ಲಾ, ನಿನ್ನ ಐಡಿಯಾ ಸೂಪರ್ ಆಗಿದೆ. ಇಮಿಡಿಯೇಟ್ ಆಗಿ ಟಿವಿ 10 ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಜಾಜಿ ಅವರು ದಿನಚರಿ ಪ್ರೋಗ್ರಾಮ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳಿ ಶೂಟಿಂಗ್ ಡೇಟ್ ಫಿಕ್ಸ್ ಮಾಡೋ. ಸುಮ್ಮನೆ ಫಿಕ್ಸ್ ಮಾಡಕ್ಕಾಗುತ್ತಾ? ಟೇಕ್ ದಿಸ್ 200. ಅಂತೂ ಕಾದಿ ಬೇಡಿ ಟಿವಿ 10 ಕೊನೆಗೆ ಒಪ್ಪಿಸ್ಬಿಟ್ಟೆ ಕಣಮ್ಮ. ಅದೇನಂದ್ರು ಅಂತ ಸ್ವಲ್ಪ ಸರಿಯಾಗಿ ಹೇಳಿಪ್ಪ. ನೋಡಿ, ಅಲ್ಲೇನ್ ನಡೆಯುತ್ತೋ ಅದನ್ನೇ ನಾವು ಶೂಟ್ ಮಾಡೋದು. ಸುಮ್ಮನೆ ನಾವು ಶೂಟ್ ಮಾಡಲ್ಲ. ಕೆಲವರು ಫೋರ್ಸ್ ಕೊಡ್ತಾರೆ, ಅದನ್ನ ಶೂಟ್ ಮಾಡಿದ್ರೆ ನಮ್ಗೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ನಮ್ಮಲ್ಲಿ ಏನ್ ರಿಯಾಲಿಟಿ ಇದೆಯೋ ಅವ್ರು ಅದನ್ನೇ ಶೂಟ್ ಮಾಡ್ಲಿ. ಒಟ್ನಲ್ಲಿ ಜಾಜಿಯ ದಿನಚರಿ ಎಲ್ರಿಗೂ ಮಾಡೆಲ್ ಆಗ್ಬೇಕು. ಶೂಟ್ ಮಾಡೋದಕ್ಕೆ ಅವ್ರು ಇಲ್ಲಿಗೆ ಯಾಕೆ ಬರ್ಬೇಕು ಅಂತ ನೀವ್ ಎಲ್ಲಿರ್ತೀರೋ ಅಲ್ಲೇ ಬಂದು ಶೂಟ್ ಮಾಡ್ಕೊಳ್ಳಿ. ನಾಳೆ ಟಿವಿ 10 ಅವರು ಮನೆಗೆ ಬರ್ತಾ ಇದಾರೆ. ಅವ್ರು ಬಂದಾಗ ಮನೇಲಿ ಎಲ್ರು ಇರ್ಲೇಬೇಕು. ನನಗೆ ಏನ್ ಕೆಲಸ ಇದೆ ಅಂತ ನಾನ್ ಮನೇಲಿ ಇರ್ಬೇಕು. ನಿಮ್ಮನ್ನೇ ಮನೆಯಿಂದ ಕಳಿಸ್ಬಿಡ್ತೀನಿ. ಹಬಿ, ನಾಳೆ ಟಿವಿ 10 ಅವರು ನನ್ನ ದಿನಚರಿ ಶೂಟ್ ಮಾಡೋದಕ್ಕೆ ಅಂತ ಬರ್ತಾ ಇದಾರೆ. ಸೊ ನೀವು ಅವ್ರ ಮುಂದೆ ನನ್ನ ಬಗ್ಗೆ ಒಳ್ಳೆ ಟಾಕ್ ಮಾಡಿ ಚೆನ್ನಾಗಿ ಪಬ್ಲಿಸಿಟಿ ಕೊಡ್ಬೇಕು. ಸರಿ ಬಿಡಿ, ಸಂಚಿ ಒಳ್ಳೆ ಪ್ರಚಾರನೇ ಕೊಟ್ಬಿಡ್ತೀನಿ. ಎಲ್ರು ನಾಳೆ ಮನೇಲೇ ಇರ್ಬೇಕು. ಪ್ರತಿನಿತ್ಯ ನಾನು ಏನೇನ್ ಕೆಲಸ ಮಾಡ್ತೀನಿ ಅನ್ನೋದನ್ನ ಅವ್ರ ಮುಂದೆ ಹೇಳ್ಬೇಕು. ನಾನ್ ಮಾತ್ರ ಸುಳ್ಳು ಹೇಳೋದಿಲ್ಲ, ಇರೋ ವಿಷಯ ಹೇಳ್ಬಿಡ್ತೀನಿ. ಈ ಅಮ್ಮ ಮನೇಲೇ ಇರೋದಿಲ್ಲ. ಇವತ್ತೇನು ಟಿವಿ ಅವ್ರು ಬಂದಿದ್ದಾರೆ ಅಂತ ಹೈಕಿರ್ಕೊಂಡು ಪೋಸ್ಟ್ ಕೊಡ್ತಾ ಇದಾರೆ. 3 ಹೊತ್ತು ಆಚೆನೆ ಬಿದ್ದಿರ್ತಾರೆ. ನನ್ನ ಯಜಮಾನ್ರು ಸಿಕ್ದಾಗೆಲ್ಲ ಅವ್ರನ್ನ ಗೋಳಾಡ್ಸಿರ್ತಾರೆ ಅಂತಾನೆ ಹೇಳ್ತೀನಿ. ಈ ರೀತಿ ನೆಗೆಟಿವ್ ಟಾಕ್ಸ್ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಸಾಕು, ಸುಮ್ನೆ ರೀ. ಈಗ ನೀವು ಮಾಡ್ತಿರೋ ಅನ್ಯಾಯನೇ ಸಾಕು. ಅದನ್ನ ಹೇಳೋದ್ಬಿಟ್ಟು ಈ ಅಮ್ಮ ಮಾಡ್ತಿರೋದೆಲ್ಲ ಒಳ್ಳೆ ಕಾರ್ಯಗಳು ಅಂತ ಹೇಳಿದ್ರೆ ಸಮಾಜಕ್ಕೆ ಸುಳ್ಳು ಸಂದೇಶ ಕೊಟ್ಟಂಗ ಆಗಲ್ವ ಯಜಮಾನ್ರೆ? ಅವರು ನನ್ನ ಯಜಮಾನ್ರು ಇಟ್ಕೊಳ್ರಿ. ನಾನೆಲ್ಲಿ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಕಟ್ಕೊಂಡು ಅನ್ಭವಿಸ್ತಾರ ಕಾಣಿಸ್ತಾ ಇಲ್ಲೇನೋ. ನಾಳೆಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ. ಹಬಿ, ನಾಳೆ ಟಿವಿ 10 ಅವ್ರು ಬಂದಾಗ ಎಲ್ರು ನನ್ನ ಬಗ್ಗೆ ಒಳ್ಳೆ ಮಾತುಗಳನ್ನೇ ಆಡ್ಬೇಕು. ನಾನ್ ಸುಳ್ಳು ಹೇಳೋದಿಲ್ಲ, ಇರೋ ವಿಷಯ ಹೇಳ್ತೀನಿ. ಜಾಜಿಯವ್ರೆ, ಬೆಳಗಿಂದ ಏನು ತಿಂದಿಲ್ಲ ಅಂತೆ, ಯಾಕೋಪ? ಯಾರು ನನ್ನ ಮಾತ್ರ ಕೇಳ್ತಾ ಇಲ್ಲ. ಟಿವಿ 10 ಅವ್ರು ಬರ್ತಾರೆ, ನನ್ನ ದಿನಚರಿನ ಶೂಟ್ ಮಾಡ್ತಾರೆ ಅಂತ ಹೇಳ್ತಾನೆ ಇದ್ದೀನಿ. ಯಾರು ಕೋಆಪರೇಟ್ ಮಾಡ್ತಿಲ್ಲ. ಹೀಗೆ ಆದ್ರೆ ರ್ಯಾಕ್ ಪಾಯ್ಸನ್ ಈಟ್ ಮಾಡಿ ಡೈ ಆಗಿ ಡೆಡ್ ಆಗ್ಬಿಡ್ತೀನಿ. ದಯವಿಟ್ಟು ಹಾಗೆ ಮಾಡ್ಬೇಡಿ. 1 ವರ್ಷ ನನ್ನ ಜೊತೆ ಸಂಸಾರ ಮಾಡಿ 1 ಟನ್ ಕೊಟ್ಟು ಆಮೇಲೆ ಪಾಯ್ಸನ್ ತಿನ್ನಿ. ಇಲ್ಲ ಅಂದ್ರೆ ಮದುವೆ ಆಗಿ ದ್ವೇಷ ಆಗ್ಬಿಡುತ್ತೆ. ಟಿವಿ 10 ಅವ್ರು ಬಂದಾಗ ಕೋಆಪರೇಟ್ ಮಾಡ್ಬೇಕು ಅಂತ ಎಲ್ರಿಗೂ ಒಪ್ಸಿ. ಯಾರು ಒಪ್ಪಿಸ್ಬೇಕು ಅಂತ ಹೇಳಿ. ಇದ್ದಾಳಲ್ಲ ಕೆಲ್ಸದವಳು, ಮೊದ್ಲು ಅವಳ ಒಪ್ಸಿ. ಚಂಪ ಚಮ್ಮಿಲಿ, ನಮ್ಮನೇಲಿ ಅಡ್ಗೆ ಮನೆ ಇದೆ ಅನ್ನೋದು ಇವತ್ತು ನೆನ್ಪಾಯ್ತಾ? ಅದು ನಿನ್ ಕೈಲಿ ಕೆನೆ ಕಾಫಿ ಕುಡಿದು 3 ದಿನ ಆಯ್ತು ಕಣೆ. ನೀವ್ ಅಡ್ಗೆ ಮನೆಗೆ ಬಂದ್ರೆ ತಾನೆ ಮೇಲ್ಮೇಲೆ ಓಡಾಡ್ಕೊಂಡಿರ್ತೀರಾ? ಅದು ಕಾಫಿ. ತಗೊಳ್ಳಿ. ಲೇ ಚಂಪಾ, ನೀನ್ ಮಾಡೋ ಕೆನೆ ಕಾಫಿ ಎಲ್ಲೂ ಸಿಗಲ್ಲ ಕಣೆ. ಏನಿರುತ್ತೋ ಇಷ್ಟೊಂದು ಮಸ್ಕ ಹೊಡಿತಾ ಇದ್ದೀರಾ? ಏನೂ ಇಲ್ಲ, ದಿನಚರಿ ಶೂಟ್ ಮಾಡೋಕೆ ಅಂತ ಟಿವಿ 10 ಅವ್ರು ಬರ್ತಿದ್ದಾರೆ. ನಿಮ್ ಹೆಂಡತಿ ದಿನಚರಿ ತಾನೆ? ಅವ್ರು ಬಂದಾಗ ನಿನ್ ಮನೇಲೇ ಇರ್ಬೇಕು ಕಣೆ. ನಾನ್ ಯಾಕಿರ್ಲಿ? ನಾನಿರೋದಿಲ್ಲ. ಯಾರು ಇರೋದ್ ಬೇಡ. ನೀವಿಬ್ರು ಗಂಡ ಹೆಂಡತಿ ರಾಜಕಾರಣಿಗಳ ತರ ಇರಿ. ಪ್ಲೀಸ್ ಕಣೆ, ಈ ವರ್ಷ ಜಾರ್ಜಿ ಅವ್ರ ದಿನಚರಿ ಶೂಟ್ ಮಾಡಿದಾಗೆ ಮುಂದಿನ ವರ್ಷ ನಿನ್ ದಿನಚರಿ ಶೂಟ್ ಮಾಡ್ಸೋದ್ ಬೇಡವಾ? ಅಂದ್ರೆ ಮಾತೋಶ್ರೀ ರಂಗಮ್ಮ ಮೊನ್ನೆನೆ ಹೇಳ್ತಾ ಇದ್ರು, ಇನ್ನು 1 ವರ್ಷ ನೋಡ್ತೀನಿ ಜಾಜಿ ಸಂಸಾರ ಶುರು ಮಾಡ್ಲಿಲ್ಲ ಅಂದ್ರೆ ಚಂಪನ ಮನೆ ತುಂಬ್ಕೊಳ್ತೀನಿ ಅಂತ. ನೀವ್ ಹೇಳ್ತಿರೋದು ನಿಜಾನಾ? ಸದಾ ಸೊಟ್ಟಗಾಗೋ ನೀನು ಸೊಂಟದ ಮೇಲೆ ಆನೆ ಕಣೆ. ಸರಿ ಬಿಡಿ, ಹಾಗಾದ್ರೆ ಜಾಜಿ ಅವ್ರನ್ನ ಈ ಮನೆ ಬಿಟ್ಟು ಓಡಿಸೋದಕ್ಕೆ ಏನೇನ್ ಮಾಡ್ಬೇಕೋ ಎಲ್ಲ ಮಾಡ್ತೀನಿ. ದಯವಿಟ್ಟು ಹಾಗೆ ಮಾಡ್ಬೇಡ್ವೆ. ಸ್ವಲ್ಪ ಕೋಪ
ಕಂಪ್ಲೀಟ್ ಮಾಡು. ದಿನಚರಿ ಒಂದು ಶೂಟ್ ಆಗಿ. ಏನು ಯಜಮಾನ್ರೆ, ದಿನಚರಿ ಅಂದ್ರೆ ಇಡೀ ದಿನದ ಕತೆ. ಗಂಡ ಹೆಂಡತಿ ಇಬ್ರು ಬೆಳಗ್ಗೆ ಎದ್ದು ಏನೇನ್ ಮಾಡ್ತಾರೆ, ರಾತ್ರಿ ಇಬ್ರು ಎಷ್ಟು ಅನ್ಯೋನ್ಯವಾಗಿರ್ತಾರೆ, ಸಂಸಾರನ ಹೇಗೆ ನಿಭಾಯಿಸ್ತಾರೆ ಅನ್ನೋದು ದಿನಚರಿಲು ಬರ್ಬೇಕಲ್ಲ. ಬರುತ್ತೆ ಬಿಡೆ. ನಿಮ್ ಹೆಂಡತಿನ ಹೊಲಿಸ್ಕೊಳ್ಳೋದಕ್ಕೆ ಇದೇ ಒಳ್ಳೆ ಚಾನ್ಸು. ಪ್ರಯತ್ನ ಪಡಿ. ಆಗ್ಲಿಲ್ಲ ಅಂದ್ರೆ ಅವ್ರನ್ನ ಬಿಟ್ಟು ಹಾಕಿ ನನ್ನ ಕಟ್ಕೊಳ್ಳಿ. ಜಾಜಿ ಅವರೇ, ನೀವು ಹೆಸರಾಂತ ಸಮಾಜ ಸೇವಕಿ, ನೋಡೋದಕ್ಕೂ ತುಂಬಾ ಸ್ಮಾರ್ಟ್ ಆಗಿದ್ದೀರಾ. ಗೃಹಿಣಿ ಕರ್ತವ್ಯನ ತುಂಬಾ ಚೆನ್ನಾಗಿ ನೆರವೇರಿಸ್ತಾ ಇದ್ದೀರಾ. ನಿಮ್ ದಿನದ ಕಾರ್ಯಕ್ರಮನ ನಾವು ನಮ್ ವೀಕ್ಷಕರಿಗೆ ತೋರಿಸ್ಬೇಕು. ನೀವು ಹಾಸಿಗೆಯಿಂದ ಹೇಳ್ತೀರಲ್ಲ, ಅಲ್ಲಿಂದ ಶೂಟ್ ಮಾಡ್ಕೊಳ್ತೀವಿ. ಹೋಗಿ ಮಲ್ಕೊಳ್ಳಿ. ಪರವಾಗಿಲ್ಲ, ಹೋಗಿ ಮಲ್ಕೊಳ್ಳಿ ಮೇಡಮ್. ಲೈಟಾಗಿ ಗೊರಕೆ ಹೊಡಿರಿ. ಎದ್ದ ತಕ್ಷಣ ಕ್ಯಾಮ್ರಾ ನೋಡಬೇಡಿ. ಹೌದು, ನೀವು ಎದ್ದ ತಕ್ಷಣ ಯಾರು ನೋಡ್ತೀರಾ? ನಾನು ನನ್ನ ಹಬಿನೇ ನೋಡೋದು. ಆದ್ರೆ ಹಾಸಿಗೆ ಮೇಲೆ ನಿಮ್ ಯಜಮಾನ್ರೇ ಇಲ್ಲ. ಅದು ನನ್ನ ಹಬಿ ತುಂಬಾ ಹಾರ್ಡ್ ವರ್ಕರು. ನಾನು ಎದ್ದೇಳೋಕಿನ ಮುಂಚೆನೆ ಹೊರಟೋಗ್ಬಿಟ್ಟಿರ್ತಾರ. ಅದಕ್ಕೆ ನಾನು ಅವ್ರ ಫೋಟೋ ನೋಡ್ಕೊಂಡೆ ಸಮಾಧಾನ ಪಡ್ಕೊಳ್ತೀನಿ. ಅದೇ ನೋಡಿ, ಬೆಳಗಾಗಿದ ತಕ್ಷಣ ನಾವು ಜಾಜರ್ಗೆ ಕುಣಿಯಕ್ಕೆ ಶುರು ಮಾಡ್ಬಿಟ್ರು. ಎಕ್ಸ್ಕ್ಯೂಸ್ ಮೀ, ಅದು ಡ್ಯಾನ್ಸ್ ಅಲ್ಲ, ಏರೋಬಿಕ್ಸ್. ಈ ಮನೇಲಿ ಏನ್ ನಡೆಯುತ್ತೋ ನಾವು ಅದನ್ನ ತಾನೇ ಶೂಟ್ ಮಾಡ್ಬೇಕು. ಹಾಗಾದ್ರೆ ಇದನ್ನೆಲ್ಲ ತೋರ್ಸಕ್ ಹೋಗ್ಬೇಡಿ. ವಿದೇಶಿ ಸಂಸ್ಕೃತಿಗೆ ನಾವೇ ಮಕ್ಕಳನ್ನ ದೂಡ್ದಂಗಾಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಸೀರೆ ಉಟ್ಕೊಂಡು ಹೊಸರು ಪೂಜೆ ಮಾಡಿ, ತುಳಸಿ ಪೂಜೆ ಮಾಡಿ, ದೇವ್ರ ನಮಸ್ಕಾರ ಮಾಡಿ, ದೊಡ್ಡವ್ರ ನಮಸ್ಕಾರ ಮಾಡಿದಾದ್ಮೇಲೆ ಅಡ್ಗೆ ಮಾಡ್ಬೇಕು. ಜಾಜಕ್ಕೆ ಯಾವಾಗಲೂ ಹಾಗೆ ಮಾಡೋದು ಅಲ್ವಾ ಜಾಜಕ್ಕೆ? ಹೌದೌದು, ನಾನು ಹಾಗೆ ಮಾಡೋದು. ಜಸ್ಟ್ ಮಿನಿಟ್, ಹೋಗಿ ರೇಷ್ಮೆ ಸಾರಿ ಉಟ್ಕೊಂಡು ಬಂದ್ಬಿಡ್ತೀನಿ. ಓಕೆ? ಎಂತ ಸಂಸ್ಕೃತಿ ನಮ್ಮ ಜಾಜತ್ಗೆ. ಯಾರು ಇವಳು? ಸುಂದರವಾಗಿದ್ದಾಳೆ, ತುಂಬಾ ಚೆನ್ನಾಗೂ ಕಾಣಿಸ್ತಾ ಇದ್ದಾಳೆ. ನಿಮ್ ಕಣ್ಣು ಐವಾಗಿರ್ಬೇಕು. ಅಲ್ಲ, ನೀವು ಇಲ್ಲಿ ಶೂಟಿಂಗ್ ಮಾಡಕ್ ಬಂದಿದ್ರ ಅಥವಾ ಸೌಂದರ್ಯ ವರ್ಣನೆ ಮಾಡಕ್ ಬಂದಿದ್ರ? ಅವನಿಗೆ ಮನೆ ಕೆಲಸದೊಳ್ ಕಂಡ್ರಿ ರೀ. ನಾನ್ ಕೆಲಸದವಳಲ್ಲ, MSc ಮೇಡ್ ಸರ್ವೆಂಟ್ ಚಂಪಾಕಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೆ ಮುಸ್ತ್ರ ತಿಕ್ಕು ತಪ್ಪುತ್ತಾ? ನಾನ್ ರೆಡಿ. ಅಯ್ಯ, ನೀವ್ ರೆಡಿ ಆದ್ರೆ ಅಲ್ಲಿ ನೋಡಿ. ಕಟ್ ಮಾಡೋದು ನಮ್ಗೆ ಗೊತ್ತಿದೆ, ನೀವೇನೇ ನಮ್ಗೆ ಹೇಳೋದು? ಅವಳು ನಮ್ಮ ಮನೆ ಕುಕ್ಕು. ಅವಳು ಪೂಜೆ ಮಾಡೋದನ್ನ ನೀವು ಶೂಟ್ ಮಾಡ್ತಾ ಇದೀರಲ್ಲ, ಅವಳಿಗಿರೋ ಸಂಸ್ಕೃತಿ ನಿಮಗಿಲ್ವಲ್ರಿ? ನಾನು ಆ ಸಂಸ್ಕೃತಿನ ತೋರಿಸ್ಬೇಕು ಅಂತಾನೆ ನಾನ್ ನಿಮ್ಮನ್ನ ಇಲ್ಲಿ ಕರ್ಸಿರೋದು. ಅಯ್ಯೋ, ಮೊದ್ಲು ಅರ್ಶನ ಇಡ್ಬೇಕು. ನನ್ಗೂ ಗೊತ್ತು, ನಿನಗ್ ಗೊತ್ತಿದ್ಯೋ ಇಲ್ವೋ ಅಂತ ಟೆಸ್ಟ್ ಮಾಡೋದಕ್ಕೆ ಹೀಗ್ ಮಾಡ್ದೆ. ಪರವಾಗಿಲ್ಲ ಕಣ ಚಂಪಾ, ನೀನು ಚುರುಕಾಗೇ ಇದೆಯಾ. ಮೇಲ್ ಸರ್ವೆಂಟ್ ಆಗಿರೋ ನಿಮ್ಗೆ ಈ ಮನೇಲಿ ಇಷ್ಟೊಂದು ಗೌರವ ಯಾಕೆ ಕೊಡ್ತಾರೆ? ನಾನು ಈ ಮನೆ ಮಗಳಿಗಿಂತ ಹೆಚ್ಚು. ನಮ್ಮ ಯಜಮಾನ್ರ ಕಂಡ್ರೆ ನನಗ್ ತುಂಬಾ ಪ್ರೀತಿ. ಇವತ್ತಲ್ಲ ನಾಳೆ ನಾನು ಈ ವಂಶಕ್ಕೆ ಸೇರ್ಕೋತೀನಿ. ಇದನ್ನೆಲ್ಲ ಹಾಕ್ಬಿಡಿ, ಆಮೇಲೆ ಜನ ಬಂದು ನನ್ನನ್ನು ಕೇಳೋಕ್ ಶುರು ಮಾಡ್ಬಿಡ್ತಾರೆ. ನೋಡಿ, ಯಾವ್ದನ್ನ ಟೆಲಿಕಾಸ್ಟ್ ಮಾಡ್ಬೇಕು, ಯಾವ್ದನ್ನ ಕಟ್ ಮಾಡ್ಬೇಕು ಅನ್ನೋದು ನಮಗ್ ಚೆನ್ನಾಗಿ ಗೊತ್ತಿದೆ. ನೋಡಿ, ನೀವು ಚಂಪಾ ವಿಷಯನ ಹಾಕ್ಲೇಬಾರ್ದು. ಇವಳೇನಾದ್ರೂ ಟಿವಿಲ್ ಬಂದ್ಬಿಟ್ರೆ ನನಗ್ ಕಷ್ಟ ಆಗುತ್ತೆ. ಹಾಕೋಣ ಬಿಡಿ. ವಿಶೇಷವಾದ ದೃಶ್ಯಗಳೇ ಸಿಗ್ತಿಲ್ವಲ್ಲ, ಏನ್ ಮಾಡೋದು? ವಿಶೇಷವಾದ ಅಂದ್ರೆ ಯಾವ ತರ ಇರ್ಬೇಕು? ಮನೇಲಿ ನಡೆಯೋ ಆಕ್ಟಿವಿಟೀಸ್. ಅಯ್ಯೋ, ಅದ್ರಲ್ಲಿ ನಮ್ ಜಾತಿ ಅವರು ಫೇಮಸ್. ಅಕ್ಕ ಅಂತ ನಿಮ್ ಪಕ್ಕನೇ ಇರ್ಬೇಕು ಅಂತ ಹೇಳ್ತಾ ಇದ್ದೆ. ಏನ್ ಮಾಡ್ಬೇಕು? ಏನಾದ್ರೂ ಹೊಸದು ಮನೆಯಲ್ಲಿ ಕಸೂತಿ ಅಥವಾ ಹೌಸ್ ಕ್ಲೀನಿಂಗ್ ಕಾರ್ಯಕ್ರಮ, ಈ ತರ ಸ್ಪೆಷಲ್ ಆಗಿರೋದು ಏನಾದ್ರೂ ಮಾಡ್ಬೇಕು. ನಮ್ ಜಾಜಿ ಅಕ್ಕ ಅವರು ಅಡ್ಗೆನ ಅದ್ಭುತವಾಗಿ ಮಾಡ್ತಾರೆ. ಓ, ವೆರಿ ಗುಡ್. ಗ್ಯಾಸ್ ಇಲ್ಲಾಂದ್ರೂ ಅಡ್ಗೆ ಮಾಡ್ಬಿಡ್ತಾರೆ. ವೆರಿ ಇಂಟ್ರೆಸ್ಟಿಂಗ್. ಇವರು ಹಾಗಲಕಾಯಿ ಹಾಕಿ ಕೇಸರಿ ಬಾತ್ ಮಾಡ್ತಾರೆ. ಅದನ್ನ ತಿನ್ನಕ್ಕೆ 2 ಬಾಯಿ ಬೇಕು. ಹಾಗಲಕಾಯಲ್ಲಿ ಕೇಸರಿ ಬಾತ? ಹೌದು, ಹಾಗಲಕಾಯಿ ಶುಗರ್ಗೆ ತುಂಬಾ ಒಳ್ಳೇದಲ್ವಾ? ಹಾಗಾಗಿ ಹಾಗಲಕಾಯಿ ಹಾಕಿ ಕೇಸರಿ ಬಾತ್ ಮಾಡಿದ್ರೆ ಡಯಾಬಿಟೀಸ್ ಇರೋರು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗಿದ್ರೆ ಇದು ಒಳ್ಳೆ ಸ್ಪೆಷಲ್ ಡಿಶ್ ಆಗುತ್ತೆ. ಡಿಶ್ಗಳೇ ಬೀಳೋ ತರ ಆಗ್ಬಿಡುತ್ತೆ. ಮೊನ್ನೆ ತಾನೇ ಮಾಡಿದ್ರು. ಇವ್ರದ್ದೇ ಎಲ್ಲ ಯಾಕ ಮಾತು? ಹಾಗಲಕಾಯಿ ಇದೆಯಲ್ಲ, ಇನ್ನೊಂದ್ಸಲಿ ಮಾಡಿ. ಬನ್ನಿ, ನೀವು ನಡೀರಿ. ಜಾಜಿಯಕ್ಕ, ಒಲೆ ಹಚ್ಚಕ್ ಬರುತ್ತಾ ನಿಮ್ಗೆ? ಚಂಪಾ, ತಮಾಷೆ ಮಾಡ್ಬೇಡ ಕಣೆ.
ಪಲ್ಲು ಏನ್ ಜಾಜಕ್ಕೆ ಪಲ್ಲು ಕೇಸರಿ ಬಾತ್ ಹೆಂಗ್ ಮಾಡ್ತಾರೆ? ಕೇಸರಿ ಹಾಕಿ ಮಾಡ್ತಾರೆ. ಬರೀ ಕೇಸರಿ ಹಾಕಿದ್ರೆ ಸಾಕ? ಇಲ್ಲ, ರವೆನೂ ಹಾಕ್ಬೇಕು. ಸಣ್ಣ ರವೆ ಹಾಕಿ ಸಖತ್ತಾಗಿರುತ್ತೆ. ಜಾಜತ್ಗೆ ತುಪ್ಪನೂ ಹಾಕ್ಬೇಕು. ಜಾಜತ್ಗೆ ಚಂಪಾ, ತುಪ್ಪ ಎಷ್ಟು ಹಾಕ್ಬೇಕು? ಇವತ್ತು ನಿಮ್ ದಿನಚರಿ. ಇವ್ರು ಶೂಟಿಂಗ್ ಮಾಡಕ್ಕೆ ಅಂತ ಬಂದಿರೋದು ನಿಮ್ ವಿಷಯನ ನೀವೇ ನೋಡಿ ಹಾಕಿ. ಮಾಡ್ತೀನಿ ನೀನ್ ಹೋಗಿ ಪಲ್ಲು. ಸ್ವಾದಿಷ್ಟವಾದ ಕೇಸರಿ ಬಾತ್ ರೆಡಿ. ಏನಾದ್ರು ತಿಂದ್ಬಿಟ್ರೆ 1 ವರ್ಷ ಇನ್ನೇನು ತಿನ್ನಕ್ಕಾಗಲ್ಲ. ಚಂಪಾ, ಇವ್ರಿಗೂ ಜ್ಯೂಸ್ ಬೇಕಂತೆ. ಬನ್ನಿ ಆಯ್ತಾ? ಚಂಪಾ, ಮಾಡೋದಿಲ್ಲ ಮಾಡ್ಬಿಟ್ಟು ಹೀಗೇನೆ ಗೋಳಿಕೊಳ್ಳೋದು. ಅಲ್ಲಿಗೆ ಒಂದು ವಿಷಯ ಸ್ಪಷ್ಟ ಆಯ್ತು. ನಿಮಗೆ ಉಪ್ಪಿನ ಡಬ್ಬ ಎಲ್ಲಿದೆ, ಸಕ್ಕರೆ ಡಬ್ಬ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ. ನೀವಿನ್ನು ನಿಮ್ ದಿನಚರಿಯಲ್ಲಿ ಏನೇನ್ ಮಾಡಿ ತೋರಿಸ್ಬೇಕು ಅಂತಿದ್ದೀರಾ? ಇನ್ವೆಸ್ಟ್ಮೆಂಟ್ ಎಲ್ಲ ಬರುತ್ತೆ, ಇಂಥದ್ ಬರಲ್ಲ ಅಂತ ಹೇಳೋಕೆ ಆಗಲ್ಲ. ನಮ್ ಜಾಜಿ ಅಕ್ಕ ಹಾಗಾದ್ರೆ ವರ್ಷ ತೋರಿಸಿ ನಾವು ಶೂಟ್ ಮಾಡ್ಕೊಳ್ತೀವಿ. ಏನಪ್ಪ ಅದಕ್ಕೆ ಕೈ ಅದನ್ನೆಲ್ಲ ಮಾಡಕ್ಕಾಗತ್ತಾ? ಏನ್ ಮಾಡಕ್ಕಾಗತ್ತಮ್ಮ? ಟಿವಿ ಅವರು ಇವ್ರ ದಿನ ಮನೇಲಿ ಏನ್ ಮಾಡ್ತಾರೆ ಅಂತ ಶೂಟ್ ಮಾಡ್ಬೇಕು ಅಂತ ಬಂದಿರ, ಇವೆಲ್ಲ ಮಾಡ್ಲೇಬೇಕಾಗುತ್ತೆ. ಜಾಜಿ ಅವರೇ, ಈ ಸೀನಲ್ಲಿ ನೀವು ಬೇರೆಯವ್ರ ಕೈ ಕೆಲಸ ಮಾಡಿಸ್ತಾ ಇದ್ದೀರಂತ ವೀಕ್ಷಕರಿಗೆ ಗೊತ್ತಾಗ್ಬಿಡುತ್ತೆ. ನಿಮ್ಗೆ ಯಾವ ಕೆಲಸ ಚೆನ್ನಾಗಿ ಬರುತ್ತೋ ಅದನ್ನೇ ಮಾಡಿ. ನಮ್ ಜಾಜಿ ಅಕ್ಕ ಅವರು ಬಟ್ಟೆನ ತುಂಬಾ ಚೆನ್ನಾಗಿ ಹೋಗಿದ್ದಾರೆ. ಮನೆಯವ್ರ ಬಟ್ಟೆ ಎಲ್ಲ ಅವರೇ ಒಗೆಯೋದು ಗೊತ್ತಾ? ಬಟ್ಟೆ ಹೋಗಿರಿ. ಚಂಪಾ, ನನ್ನ ಬಟ್ಟೆನೇ ಕೊಡ್ತೀನಿ ಜಾಜಿ ಅಕ್ಕ. ಬಟ್ಟೆನ ನೆನೆಸ್ಬಿಟ್ಟು ಸೋಪ್ ಹಾಕ್ಬೇಕಾ ಅಥವಾ ಸೋಪ್ನ ನೆನೆಸ್ಬಿಟ್ಟು ಬಟ್ಟೆ ಹಾಕ್ಬೇಕಾ? ಏನ್ ಮೇಡಮ್ ಇದು? ನೀರ್ಗೆ ಸೋಪಿನ ಪುಡಿ ಹಾಕ್ಬೇಕು. ಸೋಪ್ ಕೇಕ್ ಯಾರು ಹಾಕಲ್ಲ. ನಿಮ್ಗೇನು ಅಷ್ಟು ಗೊತ್ತಾಗಲ್ವಾ? ಯಾವತ್ತಾದ್ರೂ ಬಟ್ಟೆ ಹೋಗ್ತಿದ್ರೆ ತಾನೆ. ಪಾಪ ಈ ಅಮ್ಮ ಕ್ಯಾಮ್ರಾ ಕಣ್ಣಿಗೆ ಮಾತ್ರ ಗೃಹಿಣಿ. ಚಂಪಾ, ಡೋಂಟ್ ಟಾಕ್ ರಬಿಶ್. ನಾನು ಸೋಪ್ನ ಹೇಗೆ ಸೇವ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇದೀನಿ. ಸೋಪ್ನ ಹಿಂಗೆ ಕದಡ್ಬಿಟ್ಟು ಎತ್ತಿಟ್ಬಿಟ್ಟು ಅದೇ ನಿನ್ನಲ್ಲಿ ಬಟ್ಟೆನ ನೆನೆಸಿ ಒಗೆದ್ರೆ ಕೊಳೆ ಹೋಗ್ಬಿಡುತ್ತೆ. ಕೊಳೆ ಏನು ಎಲ್ಲ ಹೋಗ್ಬಿಡುತ್ತೆ. ನೋಡ್ಕೊಳ್ಳಿ. ಅಯ್ಯೋ, ಬನ್ನಿ ಈ ಕಡೆ. ಹಾಗೆ ಝೂಮ್ ಆಗ್ತೀನಿ. ಸುಮ್ಮನೆ ಇರಿ ಸರ್. ಏನ್ ಮೇಡಮ್, ನೀವು ಬಟ್ಟೆ ಒಗೆಯಕ್ಕೂ ಬರಲ್ವಾ? ಅಯ್ಯೋ, ಬಟ್ಟೆ ಒಗೆಯಕ್ ಬರ್ಲಿಲ್ಲ ಅಂದ್ರೇನಂತೆ? ಜಾಜಿ ಅಕ್ಕ ಅವರು ಬಟ್ಟೆ ಐರನ್ ಸೂಪರ್ ಆಗಿ ಮಾಡ್ತಾರೆ. ಹಾಗಾದ್ರೆ ಐರನ್ ಮಾಡಿ ಅದನ್ನೇ ಶೂಟ್ ಮಾಡ್ತೀವಿ. ಆಕ್ಚುಲಿ ಐರನ್ ಮಾಡೋದು ತುಂಬಾ ಈಸಿ. ಮತ್ತೆ ಐರನ್ ಮಾಡಿ ಜಾಜಿ ಅಕ್ಕ. ಇನ್ನು ಹೀಟ್ ಆಗ್ಬೇಕು. ಐರನ್ ಬಾಕ್ಸ್ ಹೀಟ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಐರನ್ ಬಾಕ್ಸ್ ಲಿಫ್ಟ್ ಮಾಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ. ಏನೋ ಹೊಗೆ ಬರ್ತಾ ಇದೆ.
ತೊಂದರೆ ಮಾಡೋದಕ್ಕೆ ದಿನಾಗ್ಲೂ ಮನೆ ಕೆಲಸ ಮಾಡಿದ್ರೆ ಈ ತೊಂದರೆ ಆಗ್ತಾನೆ ಇರ್ಲಿಲ್ಲ. ಯಾವತ್ತೊಂದು ದಿವಸ ಕ್ಯಾಮ್ರಾ ಮುಂದೆ ಮಾಡಕ್ ಹೋದಲ್ಲ, ಅದಕ್ಕೆ ಹಿಂಗಾಯ್ತು. ಮುಗಿತಾ ನಿಮ್ದೆಲ್ಲ? ನಮ್ಗಿನ್ನ ಮುಖ್ಯವಾಗಿರೋ ಸೀನೇ ಸಿಕ್ಕಿಲ್ವಲ್ಲ. ಯಜಮಾನ್ರ ಜೊತೆ ಯಮ್ಮ ಹೇಗ್ ಸಂಸಾರ ಮಾಡ್ತಾರೆ ಅನ್ನೋದನ್ನು ಶೂಟ್ ಮಾಡ್ಕೊಳ್ಳಿ. ಸೀನು ರೊಮ್ಯಾಂಟಿಕ್ ಆಗಿರ್ಬೇಕು. ಇರುತ್ತೆ, ತುಂಬಾ ರೊಮ್ಯಾಂಟಿಕ್ ಆಗಿರುತ್ತೆ. ಏನೇ ಯಜಮಾನ್ರೆ, ಸ್ವಲ್ಪ ಬರ್ತೀರಾ? ಏನೇ ಕಾದಿದ್ದು? ನಿಮ್ ಹೆಂಡತಿ ನಿಮ್ ಜೊತೆ ಸಂಸಾರ ಮಾಡ್ತಿದಾರಾ ಇಲ್ವಾ ಅಂತ ಹೇಳಿ ಯಜಮಾನ್ರೆ. ನನ್ನ ಹೆಂಡತಿ ನನ್ನ ಜೊತೆ ಸಂಸಾರನ ಮಾಡ್ತಿದ್ದಾರೆ. ಹೆಂಡತಿ ನಿಮ್ ಜೊತೆ ಸಂಸಾರ ಯಾವಾಗ ಮಾಡ್ತಾರೆ, ಎಷ್ಟು ಹೊತ್ತಲ್ಲಿ ಮಾಡ್ತಾರೆ ಅನ್ನೋದನ್ನ ಹೇಳ್ಬಿಡಿ. ಹೇಳಿ ಹಬಿ. ನನ್ನ ಹೆಂಡತಿ ಜೊತೆ ನಾನು ಅನ್ಯೋನ್ಯ ತುಂಬಾ ಅನ್ಯೋನ್ಯವಾಗಿದ್ದೀವಿ. ಬನ್ನಿ ಬೆಡ್ರೂಮ್ಗೆ ಹೋಗೋಣ. ಅಲ್ಲ ಮೇಡಮ್, ಇದು ನಿಮ್ ಸಂಸಾರಕ್ಕೆ ಸಂಬಂಧಪಟ್ಟಿರೋ ವಿಷಯ. ಮತ್ತೆ ರೊಮ್ಯಾಂಟಿಕ್ ಸೀನ್ಸ್ ನಾವು ಬೆಡ್ರೂಮ್ ನಲ್ಲೇ ಶೂಟ್ ಮಾಡ್ಬೇಕು. ಹೌದಾ? ಓಕೆ ಓಕೆ, ಶೂಟ್ ಮಾಡಿ. ಆದಷ್ಟು ಬೇಗ ಹೋಗಿ ರೂಮ್ ನಲ್ಲಿ ಹಾಕಿರೋ ನೋ ಅಡ್ಮಿಷನ್ ಬೋರ್ಡ್ ನ ಬಿಸಾಕು. ಸುಮ್ಮನೆ ಬಿಸಾಕಾಗುತ್ತಾ? ಟೇಕ್ ದಿಸ್ 200 and go. ಮೇಡಮ್, ಅದೇನೋ ಬೋರ್ಡ್ ಅಂತಿದ್ರಲ್ಲ, ಏನದು? ಅದು ನನ್ನ ಮಹಿಳಾ ಸಂಘದಲ್ಲಿ ಬೋರ್ಡ್ ಮೆಂಬರ್ ಆಗಿದ್ದೀನಿ, ಅದನ್ನ ಹೇಳ್ತಾ ಇದ್ದೆ. ಹೌದು, ವಾಟರ್ ಬೋರ್ಡು, ಎಲೆಕ್ಟ್ರಿಸಿಟಿ ಬೋರ್ಡು, ಮೀಟರ್ ಬೋರ್ಡು, ಹೀಗೆ. ಚಂಪಾ, ಸ್ವಲ್ಪ ಸುಮ್ಮನೆ ಇರಬಾರ್ದೇನೆ? ಅಲ್ಲ ಚಾಚಿ ಅಕ್ಕ, ನೀವು ಈ ನೋ ಅಡ್ಮಿಷನ್ ಬೋರ್ಡ್ ಬಗ್ಗೆ ಏನೂ ಹೇಳಲೇ ಇಲ್ಲ. ಪ್ಲೀಸ್ ಇದನ್ನೆಲ್ಲ ಶೂಟ್ ಮಾಡ್ಬಿಡಿ. ಕಟ್ಮಾಡಿ. ಮೇಡಮ್, ಯಾವ್ದನ್ನ ಹಾಕ್ಬೇಕು ಯಾವ್ದನ್ನ ಹಾಕ್ಬಾರ್ದು ಅನ್ನೋದ್ರ ಬಗ್ಗೆ ನಮಗ್ ಗೊತ್ತಿದೆ, ನೀವೇನು ಹೇಳ್ಕೊಡ್ಬೇಡಿ. ನೀವು ಮುಖ್ಯವಾಗಿ ತೋರಿಸ್ಬೇಕಾಗಿರೋದು ಇದನ್ನೇ. ತಗೊಳ್ಳಿ. ಅಲ್ಲ, ನೋ ಅಡ್ಮಿಷನ್ ಬೋರ್ಡ್ ನಾನು ಹೋಟೆಲ್ ಅಲ್ಲಿ ನೋಡಿದೀನಿ, ಅಡಿಗೆ ಮನೆಯಲ್ಲಿ ನೋಡಿದೀನಿ, ಆಫೀಸ್ ನಲ್ಲಿ ನೋಡಿದೀನಿ. ಇದೆಲ್ಲಿತ್ತು? ರೂಮ್ ಅಲ್ಲಿ ಹಾಕಿರ್ತಾರೆ. ಯಾಕೆ? ನಮ್ಮ ಯಜಮಾನ್ರು ರೂಮ್ ಒಳಗೆ ಬರಬಾರ್ದು ಅಂತ. ಒಂದಿನಕ್ಕೆ ನೀವು ಇಷ್ಟೊಂದು ಸುಸ್ತಾಗ್ಬಿಟ್ರೆ ಇನ್ನು ನಮ್ಗೆ ಹೇಗಾಗಿರ್ಬೇಕು ಯೋಚನೆ ಮಾಡಿ. ಈ ಚಂಪ ಯಾವಾಗ್ಲೂ ಹೀಗೇನೆ ತಮಾಷೆ ಮಾಡ್ತಾನೆ ಇರ್ತಾಳೆ. ಹಾಗೆಲ್ಲ ಏನೂ ಇಲ್ಲ, ನಾನು ಹಬಿ ತುಂಬಾ ಚೆನ್ನಾಗಿ ಇದೀವಿ. ಹೌದಾ? ಹಾಗಿದ್ರೆ ಮದುವೆ ಆಗಿ ಇಷ್ಟು ವರ್ಷ ಆಗಿದ್ರು ಮಕ್ಳು ಯಾಕಾಗಿಲ್ಲ ಅಂತ ಹೇಳ್ರಿ ನೋಡೋಣ. ಅದೆಲ್ಲ ಈಗ ಯಾಕೆ? ನಿಮ್ಮ ದಿನಚರಿ ಅಂದ್ಮೇಲೆ ಎಲ್ಲಾನು ಹೇಳ್ಬೇಕಾಗುತ್ತೆ. ಮದುವೆ ಆಗಿ 5 ವರ್ಷ ಆಯ್ತು, ಇಲ್ಲಿವರೆಗೂ ಗಂಡನ ರೂಮ್ ಒಳಗೆ ಸೇರ್ಸೇ ಇಲ್ಲ. ಗಾಜ್ನೆ ಪ್ರಯತ್ನ ಅಂದ್ರೆ ಜಾಜಿ ಅವ್ರ ಮನಸ್ಸಲ್ಲಿ ಬೇರೆ ಯಾರಾದ್ರೂ ಬಾಯ್ ಫ್ರೆಂಡ್ ಇರ್ಬೋದಾ? ನನಗೂ ಅದೇ ಡೌಟ್. ಜಾಜಕ್ಕೆ ನೀವೇನು ಯೋಚನೆ ಮಾಡ್ಬಿಡಿ, ಧೈರ್ಯವಾಗಿರಿ. ಹಳಾದ ನೋ ಅಡ್ಮಿಷನ್ ಬೋರ್ಡ್ ಇದ್ದಾನೆ ನೀವು ತಗ್ಲಾಕೊಂಡಿದ್ದು. ನಾನು ಸೂಪರ್ ರಂಗ. ಜಾಜಿ ನಿನ್ ಜೊತೆ ಟೈಮ್ ಪಾಸ್ ಮಾಡ್ಕೊಂಡು ಬಂದಿದ್ದೀನಿ. ಯಾಕೆ ಬಲ್ಬಲ್ ನನ್ನ ಮರ್ತ್ಬಿಟ್ಯಾ? ಓ ಕ್ಯಾಮರಾ ಇದೆ ಅಂತನಾ? ಒಂದ್ ನಿಮಿಷ ಸರ್, ಯಾರು ನೀವು? ನನ್ನ ಹೆಸರು ರೋಮಿಯಾ ಅಂತ. ಜಾಜಿ ಮತ್ತು ಅವ್ರ ಗಂಡನಿಗೂ ಮದುವೆ ಆದಾಗಿಂದ ಸರಿ ಇಲ್ಲ. ಯಾಕೆ ಅಂದ್ರೆ ಜಾಜಿ ನನ್ನನ್ನು ನೋವು ಮಾಡ್ತಿದ್ದಾಳೆ, ನಾನು ಅವಳನ್ನ ಮದುವೆ ಆಗ್ಬೇಕು ಅಂತಿದ್ದೀನಿ. ಇದಕ್ಕೆ ನೀವು ಸಪೋರ್ಟ್ ಮಾಡಿದ್ರೆ ಸಾಕು. ಸರಿ ಹೋಯ್ತು, ಈ ಮನೆ ಮಾನ ಮರ್ಯಾದೆ ಹೋಗೋದಕ್ಕೆ ಇದು ಒಂದು ಬಾಕಿ ಇತ್ತು. ಇಂಟ್ರೆಸ್ಟಿಂಗ್ ಆಗಿದೆ, ಕವರ್ ಮಾಡೋಣ. ಕವರ್ ಮಾಡ್ಕೊಂಡ್ಮೇಲೆ ಟೆಲಿಕಾಸ್ಟ್ ಮಾಡ್ಲೇಬೇಕಲ್ಲ. ಇದನ್ನೆಲ್ಲ ಹಾಕ್ಬೇಡಿ ಪ್ಲೀಸ್, ಕಟ್ ಮಾಡಿ. ಯಾರೋ ನೀನು? ಸಾರಿ ಜಾಜಿ, ದಿನ ಪಾರ್ಕಲ್ಲಿ ಸಿಕ್ತಿದ್ಯಲ್ಲ, ಇವತ್ತು ಕಾಣಿಸ್ಲಿಲ್ಲ, ಅದಕ್ಕೆ ಮನೆಗೆ ಹುಡ್ಕೊಂಡ್ ಬಂದ್ಬಿಟ್ಟೆ. ಪಲ್ಲು ಬಿಟ್ಲ ಕಮ್ಮಿ ಹೋಗಿ ಆಚೆ ಸೆಂಡ್ ಮಾಡು. ಜಾಜಿ ಯಾವತ್ ಸಿಕ್ಕ್ಯಾ? ಓ ಇವರೆಲ್ಲ ಇದಾರೆ ಅಂತನಾ? ಮಾಮೂಲಿ ಜಾಗ ದಿನ ಸಿಕ್ಕವಲ್ಲ, ಅಲ್ಲಿ ಮೀಟ್ ಮಾಡೋಣ. ಮೇಡಮ್, ಅವ್ರ ಜೊತೆ ನಿಮ್ ಲವ್ ಅಫೇರ್ ಎಷ್ಟು ದಿನದಿಂದ ಇದೆ? ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ಟೆಲಿಕಾಸ್ಟ್ ಆದ್ಮೇಲೆ ನೀವೇ ಬಾಯ್ ಬಿಡ್ತೀರಾ ಬಿಡಿ. ಇದು ರೊಮ್ಯಾಂಟಿಕ್ ಸೀನ್, ಸ್ವಲ್ಪ ಪ್ರೀತಿಯಿಂದ ಮಾತಾಡಿ. ನನ್ನ ಪ್ರೀತಿ ಯಾರಾಗಿನಿ? ಹೇಳಿ ನನ್ನ ಮನ್ಮಥ ರಾಜ. ತುಂಬಾ ಇಷ್ಟ. ನನಗೂ ಅಷ್ಟೇ, ಸೇಮ್ ಟು ಸೇಮ್. ಟಿವಿಯವ್ರ ಮುಂದೆ ನಮ್ಮ ಸಂಸಾರ ಶುರು ಮಾಡೋಣ. ಸಂಸಾರನ? ಹಾಗಂದ್ರೆ ಏನು? ನಾವಿಬ್ರು ಯಾವತ್ತು ಹನಿಮೂನ್ಗೆ ಹೋಗೋದು ಅಂತ ಡೇಟ್ ಅನೌನ್ಸ್ ಮಾಡ್ಬಿಡಿ. ನನ್ನ ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ ಮೇಡಮ್, ಮದುವೆ ಆಗಿ 5 ವರ್ಷ ಆದ್ರೂ ಇನ್ನೂ ಹನಿಮೂನೇ ಆಗಿಲ್ಲ ಅಂದ್ರೆ ಹೆಂಗೆ? ನೀವೇನು ಬೇಜಾರಾಗ್ಬೇಡಿ, ಹನಿಮೂನ್ ಡೇಟ್ ನಾನು ಫಿಕ್ಸ್ ಮಾಡ್ತೀನಿ. ಬನ್ನಿ ಹನಿಮೂನ್ಗೆ ಹೋಗೋಣ. ಡೋಂಟ್ ಟಾಕ್ ರಬೇಶ್. ನಾನು ಎಲೆಕ್ಷನ್ ಅಲ್ಲಿ ನಿಂತು ಗೆದ್ದು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗೋವರೆಗೂ ನೋ ಹನಿ ನೋ ಮೂನ್. ಟಿವಿಯವ್ರ ಮುಂದೆನೆ ಇಷ್ಟೊಂದು ಅವಮಾನ ಆಯ್ತಲ್ಲ, ಮುಂದಕ್ಕೆ ಏನ್ ಮಾಡ್ತೀರಾ? ನಾನು ಬದುಕಿ ಪ್ರಯೋಜನ ಇಲ್ಲ ಅಂತ ಗೊತ್ತಾಗಿದೆ, ನಾನು ಹೊರಟೆ. Go and catch
ಚಂಬಲ್ ಜಿನ್ನಿ ಅವ್ರನ್ನ ಕೊಟ್ಕೊಂಡು ನನಗೆ ಜೀವನದಲ್ಲಿ ಜಿಗುಪ್ಸೆ ಆಗ್ಬಿಟ್ಟಿದೆ. ಅದಕ್ಕೆ ಸಾಯಕ್ ಹೋಗ್ತಾ ಇದ್ದೀನಿ. ನೀವು ಹಂಗೇನಾರು ಮಾಡ್ಬಿಟ್ರೆ ನಮ್ಮ ಜಾಜತ್ಗೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ ಅಷ್ಟೇ. ಅವ್ರಿಗೆ ಕೆಟ್ಟ ಹೆಸರು ಬರುತ್ತೆ ಅಂತ ನಾನು ಸಾಯ್ದೇ ಇರೋಕ್ಕಾಗತ್ತೇನೋ? ಕೊನೆ ಪಕ್ಷ ಟಿವಿಯಲ್ಲಿ ಪ್ರಚಾರ ಆಗತ್ತೆ ಅನ್ನೋ ಕಾರಣಕ್ಕಾದ್ರೂ ಬದಲಾಗ್ತಾರೆ ಅನ್ಕೊಂಡಿದ್ದೆ. ಅವ್ರು ಈ ಜನ್ಮದಲ್ಲಿ ಬದಲಾಗಲ್ಲ. ಎಕ್ಸ್ಪ್ರೆಸ್ ಟ್ರೈನ್ ಬರೋ ಹೊತ್ತಾಯ್ತು, ಹೋಗಿ ತಲೆ ಕೊಡ್ತೀನಿ. ಯಾಕೆ? ಅದು ಸ್ಪೀಡ್ ಆಗಿ ಬರುತ್ತಲ್ಲ, ಪ್ರಾಣ ಪಟಕ್ ಅಂತ ಹಾರು ಹೋಗುತ್ತೆ. ಯಾವುದೇ ಕಾರಣಕ್ಕೂ ನೀವು ನಿಮ್ ಪ್ರಾಣ ಕೊಡೋದಕ್ಕೆ ನಾನು ಬಿಡೋದಿಲ್ಲ. ಏನು ಮಾಡ್ತೀಯಾ? ಏನು ಮಾಡ್ತೀನ? ನಿಮ್ ದಿನಚರಿ ಶೂಟ್ ಮಾಡಕ್ ಬಂದು ನಮ್ಮ ಇಡೀ ದಿನ ವೇಸ್ಟ್ ಆಯ್ತು. ಇದನ್ನೇನಾದ್ರೂ ನಾವು ಟೆಲಿಕಾಸ್ಟ್ ಮಾಡಿದ್ರೆ ನಿಮ್ಮ ಗಂಡುಗಲಿ ವಂಶದ ಮಾನ ಮರ್ಯಾದೆ ಎಲ್ಲ ಹಾಳಾಗೋಗುತ್ತೆ. ಪ್ಲೀಸ್ ಇದನ್ನ ಮಾತ್ರ ಟೆಲಿಕಾಸ್ಟ್ ಮಾಡಬೇಡಿ. ಟೆಲಿಕಾಸ್ಟ್ ಮಾಡ್ಲಿಲ್ಲ ಅಂದ್ರೆ ಚಾನೆಲ್ ಅವ್ರು ನಮಗ್ ಹೋಗಿದ್ದಾರೆ ಅಷ್ಟೇ. ನಾವು ಟೆಲಿಕಾಸ್ಟ್ ಮಾಡೇ ಮಾಡ್ತೀವಿ. ನನ್ನ ದಿನಚರಿ ಪ್ರೋಗ್ರಾಮ್ನ ಶೂಟ್ ಮಾಡಿರೋ ಕ್ಯಾಮ್ರಾಗೆ ನಮಸ್ಕಾರ ಮಾಡ್ಬೋದಾ? ಅದಕ್ಕೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇವಾಗ ನನಗೆ ಬುದ್ಧಿ ಬಂತು. ಇನ್ಮೇಲೆ ನನ್ನ ಹಬಿ ಜೊತೆ ತುಂಬಾ ಚೆನ್ನಾಗಿರ್ತೀನಿ. ಹಬಿ, ಇಷ್ಟೆಲ್ಲ ಗಲಾಟೆ ಹೇಗಾಯ್ತು? ಅದು ನೀವು ಹನಿಮೂನ್ ಡೇಟ್ ನ ಮುಂದೆ ಮುಂದೆ ಹಾಕ್ತಿದ್ರಲ್ಲ, ಅದನ್ನ ಟಿವಿ ಅವ್ರ ಮುಂದೆ ಹೇಳ್ಬೇಕು ಅಂತ ಐಡಿಯಾ ಕೊಟ್ರು. ಅದಕ್ಕೆ ಹೀಗ್ ಮಾಡಿದೆ. ಯಾರು ಐಡಿಯಾ ಕೊಟ್ಟಿದ್ದು? ಮತ್ಯಾರು? ಈ ಚಂಪಾ.